ಈಗ ಇನ್ನೇನು ಯಾಗಂಟಿ ಉಮಾಮಹೇಶ್ವರ ಟೆಂಪಲ್ ಹತ್ರಕ್ಕೆ ಬಂದಿದ್ದೀವಿ. ಟೋಲ್ ಇದೆ. ಎಂತ 40 ಇಷ್ಟು ಎಂಟ್ರಿ ಫೀಸಾ? 40 ಅಂడి ಎಂಟ್ರಿ ಫೀಸ್ ನಾಟಿದೆ. ಎಂಟ್ರಿ ಫೀಸ್ ಬಂದ್ಬಿಟ್ಟು 40 ರೂಪೀಸ್ ಚಾರ್ಜ್ ಆಗುತ್ತೆ. ಟೋಲ್ ಇರುತ್ತೆ ಎಂಟ್ರೆನ್ಸಲ್ಲಿ. Okay, let's start. What fantastic view ಇದೆ ಎಲ್ಲ ಕಡೆನೂ ಸರೌಂಡಿಂಗ್ ಎಲ್ಲ. ಈಗ ಯಾಗಂಟಿ ಎಂಟ್ರೆನ್ಸಲ್ಲಿ ಇದ್ದೀವಿ. ಸೊ ಯಾಗಂಟಿನಲ್ಲಿ ಏನು ಸ್ಪೆಷಲು ಅಂದರೆ ಎಲ್ಲ ಈಶ್ವರನ ದೇವಸ್ಥಾನದಲ್ಲಿ ಎಲ್ಲ ಕಡೆ ನಿಮಗೆ ಲಿಂಗ ಇರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಅರ್ಧನಾರೀಶ್ವರ ರೂಪದಲ್ಲಿ ನಮಗೆ ದರ್ಶನ ಕೊಡ್ತಾರೆ. ಸೊ ಅದಕ್ಕೆ ಉಮಾಮಹೇಶ್ವರಿ ಇದು ತುಂಬ ಅಪರೂಪ. ಈಶ್ವರನ ದೇವಸ್ಥಾನದಲ್ಲಿ ನೀವೆಲ್ಲೇ ನೋಡ್ಬೋದು ಲಿಂಗ ರೂಪದಲ್ಲೇ ದರ್ಶನ ಕೊಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಉಮಾಮಹೇಶ್ವರ ಸ್ವಾಮಿ ಅಂದರೆ ಅರ್ಧನಾರೀಶ್ವರ. ಬನ್ನಿ ನೋಡೋಣ. ಸೊ ಅಲ್ಲಿ ಯಾವುದೋ ಒಂದು ಗುಹೆ ಇದೆ, ಅಲ್ಲೂ ಹೋಗ್ಬೇಕು. ಚೆನ್ನಾಗಿದೆ. ಸೊ ಅಲ್ಲೇ ಎಲ್ಲ ನೋಡಿ ಜನ ಎಲ್ಲ ಹೋಗ್ತಾ ಇದ್ದಾರೆ. ದೇವಸ್ಥಾನ ಸುತ್ತಲೂ ಅಂತೂ ಸೂಪರ್ ವ್ಯೂ. ನೋಡಿ ಸುತ್ತಲೂ ಒಳ್ಳೆ ಫುಲ್ಲು ಬೆಟ್ಟ. ಈ ಬೆಟ್ಟಗಳ ಮಧ್ಯೆ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಟಿಕೆಟಾ ಎಷ್ಟು ತಗೊಂಡ್ವಿ. ನಿಜವಾಗ್ಲೂ ಆಗಿರುತ್ತಾ? ದರ್ಶನ ಟಿಕೆಟಾ ಎಷ್ಟು? 10 ರೂಪಾಯಿ. ದೇವಸ್ಥಾನದಲ್ಲಿ ವಿಡಿಯೋ ಅಲೋ ಮಾಡಲಿಲ್ಲ. ಸೊ ದೇವಸ್ಥಾನ ಒಳಗಡೆ ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ. ತುಂಬ ಚೆನ್ನಾಗಿದೆ ಜಾಗ, ನೋಡಬೇಕಾಗಿರೋಂಥ ಜಾಗ ಇದು. ನೋಡಿ ಹೆಂಗಿದೆ. ಇದು ದೇವಸ್ಥಾನ ಮುಂದ್ಗಡೆ ನಂದಿ. సో ಆಗಲೇ ನೋಡಿದ್ವಲ್ಲ ಆ ಗುಹೆಗೆ ಹೋಗೋಣ. అన్ని జాగాలో కరెక్ట్ అన్నారు చూడండి.
ಸೊ ಈಗ ಮೇಲಕ್ಕೆ ಬಂದ್ವಿ, ದೇವಸ್ಥಾನ ಹೇಳಕ್ಕೆ ನೋಡೋಣ. ಏನಾದ್ರು ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇದ್ದರೆ ವಿಡಿಯೋ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ. ಇನ್ನೂ ಒಂದಿದೆ ಮೆಟ್ಲುಗಳು, ನೋಡೋಣ ಅಲ್ಲಿ ಏನು ದೇವರಿದೆ ಅಂತ ಗೊತ್ತಿಲ್ಲ, ಹೋಗಿ ನೋಡೋಣ. ಇದು ಏರಿಯಲ್ ವ್ಯೂ. ಸೊ ಅಲ್ಲಿ ಆ ಬೆಟ್ಟದ ಮೇಲೆ ರೋಡ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಯಾವುದೋ ಒಂದು ನರಸಿಂಹಸ್ವಾಮಿ ಟೆಂಪಲ್ ಇದೆ ಅಂತೆ. ಸೊ ಆದರೆ ನೋಡೋಣ, ಅಲ್ಲಿ ಹೋಗಿ ನೋಡೋಣ. ಇಲ್ಲಿ ಒಳಗಡೆ ಯಾವುದೋ ಒಂದು ದೇವಸ್ಥಾನ ಇದೆ ಅಂತೆ, ಒಳಗಡೆ ನೋಡೋಣ ಏನು ದೇವ್ರು ಇದ್ದಾರೆ ಅಂದ್ಬಿಟ್ಟು. పాలు దీపం తీసుకోండి, సోమవారికి బ్రహ్మంగారికి భక్తుల మీద ఆగండి. కాలేజీ డిపార్ట్మెంట్ కాబట్టి మీరు ఊరికి చూసుకుపోతూ ఉంటాను. త్యాగం పెట్టుకొని దక్షిణ పెట్టుకోండి. స్వామి అక్కడ ఎవరు స్వామి అది? అక్కడ వీర బ్రహ్మేంద్ర గారు తపస్సు చేసినారు, విష్ణు అవతారం ఆయన. ವಿಷ್ಣು ಅವತಾರ. ಸೊ ಆ ಕಡೆ ವೀರಬ್ರಹ್ಮೇಂದ್ರ ಸ್ವಾಮೀಜಿ ತಪಸ್ ಮಾಡಿರೋ ಜಾಗ. ತಪಸ್ ಮಾಡಿದ್ದಾನೆ. ಹಾಂ, ಇಲ್ಲಿಂದ ಅವರು ತುಂಬ ಇದೆ, ಅಲ್ಲಿ ಬುಕ್ಸ್ ಇರ್ತದೆ, ತಗೊಳ್ರಿ ಮೇನ್ ಟೆಂಪಲಲ್ಲಿ. ಜಯ ಶ್ರೀರಾಮ್, ಹರಿ ಓಂ.